ಇವತ್ತು ಬಹಳ ಸಂತೋಷದ ವಿಷಯ ಮತ್ತು ಕರ್ನಾಟಕ ಮಹಿಳಾ ವಿವಿಧ ಉದ್ದೇಶಗಳ ಸಹಕಾರಿ ಸಂಘಕ್ಕೆ ಒಂದು ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮ ಸಂಘದಿಂದ ಇವತ್ತು 700 ಮಕ್ಕಳಿಗೆ ನಾವು ಉಚಿತವಾಗಿ ಹಲವಾರು ಯೋಜನೆಗಳನ್ನ ಪಡ್ಕೊಂಡು ಸರ್ಕಾರದ ಯೋಜನೆದ ಅಡಿ ಕೆಲವೊಂದು ನಮ್ಮ ಸಂಸ್ಥೆಯ ಅಡಿಯಿಂದ 700 ಮಕ್ಕಳನ್ನ ನಾವು ಹೊಲಿಗೆ ತರಬೇತಿಯನ್ನ ನೀಡಿ ಇವತ್ತು ಒಂದು ಯಶಸ್ಸನ್ನ ಕಂಡಿದ್ದೇವೆ. ಬಹುಶಃ ಇದು ನಮ್ಮ ಹುಬ್ಬಳ್ಳಿಯಲ್ಲೇ ಫಸ್ಟ್ ಸಂಘ ಇರಬಹುದು ಇಷ್ಟು ಯಶಸ್ಸು ಕಂಡಿದ್ದು. ನಾನು ಇದಕ್ಕಾಗಿ ಈ ಶ್ರೇಯನ್ನ ನಮ್ಮ ಈ ಸಂಘದ ಸಂಸ್ಥಾಪಕಿ ಆದಂತ ದಿವಂಗತ ಶ್ರೀಮತಿ ಫಹಮೀದಾ ಕಿಲ್ಲೆದಾರ್ ಅವ್ರಿಗೆ ಅರ್ಪಿಸುತ್ತೇನೆ. ಯಾಕೆಂದ್ರೆ ಅವ್ರು ಇದ್ರು ಅಂತ ಹೇಳಿ ಈ ಒಂದು ಸಂಘ ಆಯ್ತು. ಯಾಕೆಂದ್ರೆ ಆ ಒಂದು ತಾಯಿ ಹೆಂಗಿದ್ರು ಅಂದ್ರೆ ಅವ್ರಿಗೆ ಮಹಿಳೆಯರು ಮುಂದೆ ಬೆಳಿಬೇಕು, ಮುಂದೆ ಹೋಗ್ಬೇಕು, ಅಭಿವೃದ್ಧಿಗೊಳ್ಳಬೇಕು, ಸ್ವಾವಲಂಬಿ ಆಗ್ಬೇಕು, ಸದೃಢ ಆಗ್ಬೇಕು, ಅಭಿವೃದ್ಧಿಗಳನ್ನ ಕಂಡ್ಬೇಕು ಅಂತೇಳಿ ಒಂದು ಆಸೆಯನ್ನ ಮಹಿಳೆಯರು ಹೊರಗೆ ಬರ್ಬೇಕು, ತನ್ನ ಕೆಲಸ ತಾನ್ ಮಾಡ್ಕೋಬೇಕು ಅಂತೇಳಿ ಒಂದು ಆಸೆಯನ್ನ ಕಂಡು ಈ ಸಂಘವನ್ನ ಅವರು ಮಾಡಿದ್ರು. ಈ ಸಂಘದಿಂದ ಮೊದಲು 70 ಜನ ಇದ್ರು. ಇವತ್ತು ಹೆಮ್ಮೆಯ ವಿಷಯ ಅಂದ್ರೆ ಇವತ್ತು ಈ ಸಂಘದಲ್ಲಿ 500 ಜನ ಹೆಣ್ಮಕ್ಳಿದ್ದಾರೆ. ಒಂದು 50 ಲಕ್ಷಕ್ಕಿಂತ ಹೆಚ್ಚಿಗೆ ಈ ಸಂಘದಲ್ಲಿ ನಾವು ಸಾಲವನ್ನ ನೀಡಿದ್ದೇವೆ. ಜೊತೆಯಲ್ಲಿ ಹಲವಾರು ಸಾರ್ವಜನಿಕ ಒಂದು ಸಾಮಾಜಿಕ ಕಾರ್ಯದಲ್ಲಿ ನಾವು ತೊಡಗಿದ್ದೇವೆ. ಕೊರೋನಾ ಹೊತ್ತಿನಲ್ಲಿ ಎಷ್ಟೋ ಟೈಮ್ ನಾವು ಹಾಸ್ಪಿಟಲ್ಗೆ ಡೆಲಿವರಿ ಕೇಸಸ್ ಅನ್ನ ತಗೊಂಡೋಗಿದ್ವಿ. ಆಮೇಲೆ ಮಾಸ್ಕ್ ಇದು ಬಹಳ ಕೊರತೆ ಇತ್ತು. ಅದಕ್ಕೋಸ್ಕರ ನಮ್ಮೆಲ್ಲ ಮೆಂಬರ್ಸ್ ಮಾಸ್ಕ್ ಅನ್ನ ಹೊಲಿದು ಕೊಟ್ಟರು. ನಾವು 5,000 ಮಾಸ್ಕ್ ಅನ್ನ ವಿವಿಧ ಇಲಾಖೆಗಳಲ್ಲಿ ಹಾಗೂ ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ. ಮಾನಸಿಕ ಅಸ್ತವ್ಯಸ್ತ ಇದ್ದಂತ ಹೆಣ್ಮಕ್ಳಿಗೆ ಅವ್ರಿಗೆ ಸ್ನಾನ ಎಲ್ಲ ಮಾಡಿಸಿ ಅವ್ರಿಗೆ ಮಾನಸಿಕ ಆಸ್ಪತ್ರೆಗೆ ಮುಟ್ಟಿಸುವ ಕೆಲಸವನ್ನ ಮಾಡಿದ್ದೇವೆ. ಎಷ್ಟೋ ಬಾಲ್ಯ ವಿವಾಹದ ಬಗ್ಗೆ ಅಂಜುಮನ್ ಜೊತೆ ಅವರು ಸೇರ್ಕೊಂಡು ಬಾಲ್ಯ ವಿವಾಹ ಆಗ್ಬಾರ್ದು ಅಂತ ಹಲವೊಂದು ಕಾರ್ಯಗಳನ್ನ ಮಾಡಿದ್ದೇವೆ. ಜೊತೆಯಲ್ಲಿ ಒಂದು ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಈ ಸಂಘದಲ್ಲಿ ಕಾಣ್ತೇವೆ. ಸಾಲವನ್ನ ತಗೋತಾರೆ, ಬಿಸ್ನೆಸ್ ಮಾಡ್ತಾರೆ, ಮುಂದೆ ಬೆಳೀತಾರೆ, ಮತ್ತೆ ಹೆಚ್ಚಿಗೆ ಸಾಲ. ಈಗ ಶೂ ಶಾಪ್ ಒಬ್ರು ತೆಗ್ದಿದ್ದಾರೆ, ಟೈಲರಿಂಗ್ ಅನ್ನ ತೆಗ್ದಿದ್ದಾರೆ, ಆಮೇಲೆ ಆರ್ನಮೆಂಟ್ ಶಾಪ್ ಅನ್ನ ತೆಗ್ದಿದ್ದಾರೆ. ಈ ತರ ನಮ್ಮ ಹೆಣ್ಮಕ್ಳು ಇದರಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಿದ್ದನ್ನ ಕಂಡು ಮನಸ್ಸಿಗೆ ಸಂತೋಷ ಆಗತ್ತೆ. ಆ ಮಹಾತಾಯಿ ಫಹಮೀದಾ ಕಿಲ್ಲೆದಾರ್ ಅವರಿಗೆ ನಾವು ಎಲ್ಲರ ಕಡೆಯಿಂದ ಹೃತ್ಪೂರ್ವಕ ಒಂದು ಧನ್ಯವಾದಗಳನ್ನ ಅರ್ಪಿಸುತ್ತೇವೆ ಅಂತ ಹೇಳಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.